ಕುವೆಂಪು ಸಾಹಿತ್ಯ ಓದು ಕಾರ್ಯಾಗಾರವು ಎನ್ಎಂಕೆಆರ್ವಿ ಕಾಲೇಜಿನಲ್ಲಿ ನಡೆಯಿತು. ಈ ಕಾರ್ಯಕ್ರಮವನ್ನು ಜನಶಿಕ್ಷಣ ಟ್ರಸ್ಟ್ ಹಾಗೂ ಎನ್ಎಂಕೆಆರ್ವಿ ಕಾಲೇಜುಗಳು ಆಯೋಜಿಸಿದ್ದವು. 10 ಕಾಲೇಜುಗಳ ಆಯ್ದ ವಿದ್ಯಾರ್ಥಿಗಳು ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದರು. ವಿಮರ್ಶಕರಾದ ಡಾಕ್ಟರ್ ಟಿ ಯಲ್ಲಪ್ಪ ಕಾರ್ಯಾಗಾರದ ನಿರ್ದೇಶಕರಾಗಿ ಮಾರ್ಗದರ್ಶನ ನೀಡಿದರು. ಶೂದ್ರ ತಪಸ್ವಿ ನಾಟಕ. ಈ ಶೂದ್ರ ತಪಸ್ವಿ ನಾಟಕ 1944ರಲ್ಲಿ ಕುವೆಂಪು ರಚಿಸಿದ ಈ ಶೂದ್ರ ತಪಸ್ವಿ ಮೂಲ ರಾಮಾಯಣದಿಂದ ಒಂದು ತುಣುಕನ್ನ ಕಥೆಯಾಗಿ ಸ್ವೀಕಾರ ಮಾಡಿದ್ದಾರೆ, ಅಂದ್ರೆ ಆಯ್ದುಕೊಂಡಿದ್ದಾರೆ. ಆ ಶೂದ್ರ ತಪಸ್ವಿ ನಾಟಕ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಒಂದು ಹೆಗ್ಗಳಿಕೆಯ ಒಂದು ನಾಟಕವಾಗಿದೆ. ಅದೇ ರೀತಿ ಶೋಷಿತರ ಗಟ್ಟಿ ಧ್ವನಿಯಾಗಿ ಹೊರಹೊಮ್ಮುತ್ತದೆ. ಅಂದಿನ ಮೇಲ್ವರ್ಗದ ಘಟಾನುಘಟಿಗಳ ಸಾಹಿತಿ, ಲೇಖಕರು ಮತ್ತೆ ವಾಗ್ದಾಳಿ ಮತ್ತು ಏನಂತ ಹೇಳ್ತಾರೆ ಅಸಡ್ಡೆಗಳನ್ನ ಧೂಳಿಪಟ ಮಾಡಿದ್ದಾರೆ ಈ ಒಂದು ಶೂದ್ರ ತಪಸ್ವಿಯ ನಾಟಕದಿಂದ. ಇದು ಶೂದ್ರ ತಪಸ್ವಿ ಕೇವಲ ಒಂದು ನಾಟಕವಲ್ಲ. ಈ ಶೂದ್ರ ತಪಸ್ವಿ ಎಂಬ ನಾಟಕ ಒಂದು ದೊಡ್ಡ ಕೃತಿಯಾಗಿದೆ. ಅದೇ ರೀತಿ ಕೆಳವರ್ಗಗಳ ಜನತೆಗೆ ಆತ್ಮಸ್ಥೈರ್ಯವಾಗಿ ಹೊರಹೊಮ್ಮುತ್ತಾ ಇದೆ. ಈ ಶೂದ್ರ ತಪಸ್ವಿ ಎಂಬ ನಾಟಕದಲ್ಲಿ ವಾಲ್ಮೀಕಿ ಬರೆದಿರ್ತಕ್ಕಂತಹ ಮೂಲ ರಾಮಾಯಣದಲ್ಲಿ ಮತ್ತು ಭೋಜರಾಜನ ಆಸ್ಥಾನದಲ್ಲಿ ಇರುವ ಮಹಾಪಂಡಿತನಾದ ಭೌಭೂತಿಯ ರಾಮಾಯಣದಲ್ಲಿ ಶ್ರೀರಾಮನ ಪಾತ್ರಕ್ಕೆ ಅಂಟಿಕೊಂಡಿರುವಂತಹ ಕಳಂಕವನ್ನ ಯಾವ ರೀತಿ ನಿರ್ಮೂಲನೆ ಮಾಡಿದ್ದಾರೆ ಎನ್ನುವುದು ಇಲ್ಲಿ ಕಾಣಬಹುದಾಗಿದೆ. ಇದರಲ್ಲಿ 3 ದೃಶ್ಯಗಳಿವೆ. ಮೊದಲನೆಯ ದೃಶ್ಯ ಶಂಭುಕ ಆಶ್ರಮದಲ್ಲಿ, ಅಂದ್ರೆ ಅರಣ್ಯದಲ್ಲಿ ಮೃತ್ಯುದೇವತೆ ಮತ್ತು ವೃಕ್ಷ ಭೈರವನ ವಾಗ್ದಾಳಿಯನ್ನ ನಡೀತದೆ. ಎರಡನೆಯ ದೃಶ್ಯ ಶ್ರೀರಾಮನ ಅರಮನೆಯ ಮುಂದೆ. ಈ ಮೂರನೇ ದೃಶ್ಯ ಶಂಭುಕ ಮಹರ್ಷಿ ಆಶ್ರಮದಲ್ಲಿ ನಡೀತದೆ. ಆಗಿನ ಕಾಲದಲ್ಲಿ, ಅಂದರೆ ಈ ಕಥೆಯ ಮೂಲಕ ತಪಸ್ಸು ಯಾರಪ್ಪನ ಸ್ವತ್ತು ಅಲ್ಲ, ಆದರೆ ಈಗಿನ ಕಾಲದಲ್ಲಿ ಅದೇ ಜ್ಞಾನ ಯಾರಪ್ಪನ ಸ್ವತ್ತು ಅಲ್ಲ. ಯಾರಿಗೆ ಜ್ಞಾನದ ಹಸಿವು ಇರುತ್ತದೆ, ಜ್ಞಾನಾರ್ಜನೆಯ ಹಠವಿರುತ್ತದೆ, ಅವರು ಜ್ಞಾನವನ್ನ ಕಷ್ಟಪಟ್ಟು ಜ್ಞಾನವನ್ನ ಅರಿತುಕೊಳ್ಳಬಹುದು. ಇಲ್ಲಿ ಯಾವುದೇ ರೀತಿ ಜಾತಿಯ ಬರಬಾರದು. ಈ ಜ್ಞಾನವೆಂಬುದು, ಜ್ಞಾನಾರ್ಜನೆ ಎಂಬುದು ಅಥವಾ ತಪಸ್ಸಿನ ಸತ್ಯ ಸಾಕ್ಷಾತ್ಕಾರಣೆ ಎನ್ನಬಹುದು. ಅದನ್ನ ಅಲ್ಲಿ ಜಾತಿ ಬರುವುದಿಲ್ಲ ಎನ್ನುವುದು ಈ ನಾಟಕದ ಒಂದು ಸಾಕ್ಷಿ. ಮನೆಯಲ್ಲಿ ಮದುಮಗಳು ಇದು ಕುವೆಂಪು ಬರೆದಂತಹ ಕಾದಂಬರಿ. ಇದು ಪ್ರಕಟವಾದದ್ದು 1967. ಇದರಲ್ಲಿ ನನಗೆ ಸಿಕ್ಕಿರೋ ಪಾತ್ರ ಗುತ್ತಿ ಮತ್ತು ತಿಮ್ಮಿ. ಗುತ್ತಿ ಮತ್ತೆ ತಿಮ್ಮಿ ಒಂದು ಪ್ರೇಮವಾದಂತ ಒಂದು ಕಾದಂಬರಿ ಅಂತ ನಾನು ಅರ್ಥ ಆಗಿದೆ. ಇದ್ರಾಗ ಏನಂದ್ರು, ಇಬ್ರು ಇರ್ತಾರೆ, ಗುತ್ತಿ ತಿಮ್ಮಿಯ ಸೋದರ ಮಾವನ ಮಗ. ಅವ್ರಿಬ್ರು ಒಬ್ರಿಗೊಬ್ರು ಇಷ್ಟಪಡ್ತಾರೆ. ಆದ್ರೆ ಅವ್ರ ಮನೆಗ ಅವ್ರು ಯಾರು ಒಪ್ಕೊಳ್ಳೋದಿಲ್ಲ. ಇಬ್ರು ಓಡೋಗಿ ಮದ್ವೆ ಆಗೋಣ ಅಂತ ಮನೆ ಬಿಟ್ಟು ಓಡ್ ಬರ್ತಾರ. ಅವ್ರಿಗೆ ಏನಂತ ಅಂದ್ರು, ಅವ್ರಿಬ್ರು ಹೋಗ್ತಾರ ಕಾಡಿ ಮಾಡ. ಅವ್ರ ಜೊತೆ ನಾಯಿ ಬರ್ತದ. ಆ ನಾಯಿ ಹೆಸರು ಹುಲಿ ಅಂತ. ಅವ್ರಿಬ್ರು ಹೋಗ್ತಾರ. ಅವ್ರ ಹುಲಿನೂ ಅವ್ರ ಜೊತೆನೇ ಬರ್ತದ. ಬರುವಾಗ ನಡು ಕಾಡು, ಮಧ್ಯರಾತ್ರಿ ಕಾಡು. ಅಲ್ಲಿ ತಿಮ್ಮಿಯ ತಂದೆ ತಾಯಿ ಅವ್ರಿಬ್ರು ಹುಡುಕಾಡ್ತಾರೆ, ನನ್ನ ಮಗಳು ಎಲ್ಲೋದು ಅಂತ. ತಿಮ್ಮಿಯ ತಂದೆ ಏನಂದ್ರೆ, ತನ್ನ ಮಗಳು ಹಣದ ಜೊತೆನ ಓಡೋಗ್ಬಿಟ್ಟಾಳ ಅಂತ ಹೇಳ್ಕೊಂಡ್ಬಿಡ್ತಾನ. ಆ ರಘು ಬಾಯಿ ಬಂದಂಗ ಬೈತಾನ. ಅದ್ರ ನೆಂಟಿಗೆ ಬಾಯಿ ಬಂದಂಗ ಬೈದಾಗ ಅವಳು ಮನೆ ಒಳಗೆ ಹೋಗಿ ಅಲ್ಲಿ ಇಲ್ಲಿ ಹುಡುಗಾಡಂಗ್ ಮಾಡ್ಕೇಸಿ ರೊಕ್ಕ ಅದ ಎಲ್ರಿಗೂ ಹೋಗಿಲ್ಲ ಅಂತ. ಅದು ಅಂದಾಗ ತಿಮ್ಮಿಯವ್ರ ತಂದೆ ಏನಂತಾರ, ಸರಿ ಹೋದ್ರೆ ಹೋಗ್ಲಿ ಬಿಡು, ಆಕೆ ಹೋದ್ರೆ ನನ್ನ ರೊಕ್ಕ ಆದ್ರೂ ಹೊಡಿತಲ್ಲ ಅಂತ ತಿಳ್ಕೊಂಡ್ಬಿಡ್ತಾರ. ಅವಾಗ ಏನಂತ ಅಂದ್ರು, ಗುತ್ತಿ ಮತ್ತು ತಿಮ್ಮಿ ಕಾಡೊಳಗೆ ಬರ್ತಾರ. ಕಾಡೊಳಗೆ ದೊಡ್ಡ ಕಾಡ, ಮಕ್ಕಳು ದೊಡ್ಡ ಕಾಡದು. ಅಲ್ಲಿ ಹುಲಿ, ಸಣ್ಣ ದೊಡ್ಡ ಪ್ರಾಣಿಗಳೆಲ್ಲ ಇರ್ತದ. ಅವ್ರ ಒಂದು ಕೈಯ ಒಂದು ಕಟ್ಟಿಗೆ ಇರ್ಕೋತ ಸರ್. ಆ ಕಟ್ಟಿಗೆ ಅಂದ್ರೆ ಆ ಬೆಂಕಿನೂ ಇರ್ತಂತ ಹೋಗಿ ಇದು ಬರ್ತಾನ, ಉರಿ ಬರ್ತಾನ, ಪಂಚ್ ಅದ್ ತಗೊಂಡ್ ಬರ್ತಾರ ಸರ್. ಆ ಬರೋಣ ಹಂಗೆ ಒಳ ಗಾಡಿ ಒಳಗೆ ಬರ್ತಾ ತಿಮ್ಮಿಗೆ ಭಯ ಆಗ್ತದ. ಆಕಿ ಹೆದರ್ಕೋತಾಳ, ಯಪ್ಪ ಒಳಗ ಹೋಗತಿ ಏರ್ತದೋ ಏನಿಲ್ಲೋ ಒಂಥರ ಸೌಂಡ್ ಬರ್ತದ ಅಲ್ಲಿಗೆ. ಆ ಸೌಂಡ್ ಬಂದಾಗ ಆಕಿ ಮಕ್ಕಳಿಗೆ ಭಯ ಆಗ್ತದ. ಅದು ಭಯದಿಂದ ಏನ್ ಮಾಡ್ತಾವ ಗುತ್ತಿಗೆ ಆಗ್ತದ ಮಾಡ ಭಯ ಅಲ್ಲ. ಹಂಗೆ ನಡು ಬರ್ತಾರ. ಒಂದು ಮಂಟಪ ಸಿಗ್ತದ. ಆ ಮಂಟಪ ಶಿವಪ್ಪ ನಾಯಕ ಅವ್ರು ಯಾರು ಕಟ್ಸಿರ, ಆಗಿನ ಕಾಲದಾಗ ಕಟ್ಸಿರ. ಅಲ್ಲಿ ಬರ್ತಾರೆ. ಇವ್ರು ಬಂದಾಗ ಅಲ್ಲಿ ಬಂದು ಒಂದ್ ರಾತ್ರಿ ಇರ್ತಾರ. ಆದ್ರೂ ಎಲ್ಲೋ ಒಂದ್ ಕಡೆ ಈ ಮಕ್ಕಳು ಅಂಜಿಕ್ ಬರ್ತದ. ಇಲ್ಲಿ ಹೆಂಗ್ ಬಂದಪ್ಪ, ನಮ್ಮ ಅವ್ರ ಬರೀದ್ರು, ನಾ ಚಂದ ಮನೆ ಮಕ್ಕೋತಿದ್ದ ಬೆಚ್ಚುದು, ಇಲ್ಲಿ ಹೆಂಗ್ ಬಂದ್ರೆ ನನ್ ಹೊಸ ಬೇರೆ ಅಲ್ಲತ್ತದ. ಅಲ್ಲಿ ನೀರಿಗೆ ಆಗ್ತದ, ಬಾಯಿಗೆ ನೀರಿಗೆ ಆಗ್ತದ. ನೀರಿಲ್ಲ ಕುಡಿಲಕ್ಕ ಹೆಂಗ್ ಮಾಡ್ಲಿ ಅಂತ. ಅವಾಗ ಗುತ್ತಿ ಹೊರಗೆ ಹೋಗ್ತಾನೆ. ಹೊರಗೆ ಹೋಗಿ ಒಂದು ಬಾಳೆ ಎಲ್ಲಿಂದ ಏನೋ ಒಂದು ಗ್ಲಾಸ್ ಮಾಡ್ಕೊಂಡ್ ಬರ್ತಾನೆ.
ತಿನ್ನಾಗಿ ಇದ್ರು ತಿಂತಾನೆ. ಅವನ ಬಳಿ ಕಂಬಳಿ ಇರ್ತದೆ. ಆ ಕಂಬಳಿ ಅಂದ್ರೆ ಕುರಿ ಕವರ್ ಬಳಿ ದಪ್ಪ ಕಂಬಳಿ ಇರ್ತದೆ, ಹಂಚ ಕಂಬಳಿ ಇರ್ತದೆ. ಆಕೆ ಬಳಿ ಇರ್ತದೆ ಒಂದು ಸೀರೆ ಮಾತ್ರ, ಅದೇ ಆ ರೌಂಡ್ ಸೀರೆ ಇರ್ತದೆ. ಆ ರೌಂಡ್ ಸೀರೆ ತಗೊಂಬಂದಾಗ ಅದು ತೆಳ್ಳಿಗೆ ಇರ್ತದೆ. ಊರಾಗಿನ ಸೀರೆ ತೆಳ್ಳಿಗೆ ಇರ್ತದ, ಅದ್ರ ಚಳಿ ಏನು ಇಡಂಗಿಲ್ಲ. ಅದಕ್ಕೆ ತಿಮ್ಮಿ ಅಂತ ಕುತ್ತಿ ಅಂತ ಅಂದ್ರಾಗಿ ತಗೋ ಅಂತ. ನಾವಲ್ಲ ಅಂತಾಳೆ ನಾಚಿಕೆ. ಮದ್ವೆ ಆಗ್ಲಾರ್ದಾಗ ಹೆಂಗ್ ಒಂದೇ ಕಡೆ ಮಾಡ್ಕೋಬೇಕು ಅಂತ. ಅದೇ ಗಟ್ಟಿ ಅಂತಲ್ಲ, ಹೋಗ್ಲಿ ಬೇಡ ಹೋಗ್ಲಿ ಅವ ಅಂತ. ನಾನು ಏನ್ ಎದ್ರುಕೋಬೇಡ, ನಾ ಏನಂತ ಕೆಟ್ಟ ಮನುಷ್ಯ ಇರಲ್ಲ ಅಂತ ಅಂತಾನ. ನೀ ಬಾಯಿ ಸುಮ್ಮನಿರೋ ಅಂತ ಅಂತಾಳೆ. ಏನ್ ಮಾತಾಡ್ತಿ ಅಂತ ಒಂದ್ ಸ್ವಿಟ್ಟಿನಿ ಮಾಡಿ ಮುಖ ತೆಸ್ಕೊಂಡ್ಬಿಡ್ತಾರೆ. ನನಗೆ ಕೊಟ್ಟಿರುವಂತಹ ಟಾಪಿಕ್ ಬಂದ್ಬಿಟ್ಟು ಬೆರಳಿಗೆ ಕೊರಡು. ನಾನು ಈ ನಾಟಕವನ್ನ ಯಾವ ರೀತಿ ನೋಡ್ತೀನಿ ಅಂತ ಹೇಳಿದ್ರೆ, ಒಂದು 3-4 ಕಾನ್ಸೆಪ್ಟ್ ನಲ್ಲಿ ನಾನು ನೋಡ್ತಾ ಹೋಗ್ತೇನೆ. ಅಂದ್ರೆ ಒಬ್ಬ ಶಿಷ್ಯ ಯಾವ ರೀತಿಯಲ್ಲಿ ಇರಬೇಕು, ಒಬ್ಬ ಗುರುವಿಗೆ ನಿಜವಾಗ್ಲೂ ಒಬ್ಬ ಜ್ಞಾನ ವಿಕಾಸವನ್ನ ಅವನು ಯಾವ ರೀತಿಯಲ್ಲಿ ಅವನು ನೋಡಿಕೊಂಡು ಹೋಗ್ತಾನೆ. ಅಂದ್ರೆ ಇಲ್ಲಿ ನಾನು ಏನ್ ಹೇಳಕ್ ಹೋಗ್ತೇನೆ ಅಂತ ಹೇಳಿದ್ರೆ, ಅವ್ರಿಗೆ ಕೇವಲ ಕಲ್ಲು ಅನ್ನುವುದಕ್ಕಿಂತ ನಾನು ಸ್ವತಃ ದ್ರೋಣರನ್ನು ಪೂಜೆ ಮಾಡ್ತಾ ಇದ್ದೇನೆ. ಆ ಮೂಲಕವಾಗಿ ಅವರ ಪೂಜೆಯನ್ನ ಮಾಡುವ ಮೂಲಕ ನಾನು ಜ್ಞಾನವನ್ನ ಸಂಪಾದನೆ ಮಾಡ್ತಾ ಇದ್ದೇನೆ ಅನ್ನುವಂತಹ ಕಾನ್ಸೆಪ್ಟ್ ಅಲ್ಲಿ ಒಂದು ಪೂಜೆ ಮಾಡ್ತಾ ಹೋಗ್ತವನೆ. ಅದೇ ರೀತಿಯಲ್ಲಿ ದ್ರೋಣಾಚಾರ್ಯರು ಯಾವ ರೀತಿಯಲ್ಲಿ ನೋಡ್ತಾರೆ, ಅವರು ನಿಜವಾದ ಗುರುಗಳು ಅಂತಂದ್ರೆ ಅವರು ಒಬ್ಬ ವ್ಯಕ್ತಿಗೆ ಅವನ ಜ್ಞಾನ ಇದೆ ಅಂತಂದ್ರೆ ನಿಜವಾದ ಗುರುವಿಗೆ ಅದು ಗೊತ್ತಾಗುತ್ತೆ ಅಂತ. ಅಂದ್ರೆ ಅವ್ರ ಜೊತೆಯಲ್ಲಿ ಅವರು ತೊಡಗಿರ್ಬೋದು, ತೊಡಗದೇ ಇರ್ಬೋದು, ಅವರ ವ್ಯಕ್ತಿತ್ವವನ್ನು ನೋಡಿ ಅಥವಾ ಅವನ ವಿದ್ಯೆಯನ್ನ ನೋಡಿ ನಿಜವಾದ ಗುರುವಿಗೆ ಅವನ ಶ್ರದ್ಧೆ ಇದೆಯೋ ಅಥವಾ ಶ್ರದ್ಧೆ ಇರುತ್ತವ ನಾಟಕ ಅರ್ಥ ಇದ್ದಾನ ಅನ್ನುವಂತಹ ನಿಜವಾದಂತಹ ಜ್ಞಾನ ಪಿಪಾಸವನ್ನ ಕಂಡು ಹಿಡಿಯುವಂತಹ ಒಂದು ಶಕ್ತಿ ನಿಜವಾದ ಗುರುಗಳಿರುತ್ತೆ ಅನ್ನುವಂಥದ್ದನ್ನ ಇಲ್ಲಿ ನಾಟಕದಲ್ಲಿ ತೋರಿಸ್ತಾ ಹೋಗ್ತಾರೆ. ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೇನೆ ಅಂತಂದ್ರೆ, ದ್ರೋಣಾಚಾರ್ಯರಿಗೆ ಆ ಸಾಮರ್ಥ್ಯ ಇತ್ತು. ಆದ್ರೆ ಸಮಸ್ಯೆ ಎಲ್ಲಾಯ್ತು ಅಂತ ಹೇಳಿದ್ರೆ, ದ್ರೋಣಾಚಾರ್ಯರಿಗೆ ಸಮಸ್ಯೆ ಆದದ್ದು ಅಂತ ಹೇಳಿದ್ರೆ, ರಾಜಪುತ್ರರಿಗೆ ಅವರು ವಿದ್ಯೆಯನ್ನ ಕಲಿಸ್ತಾ ಇದ್ರು, ಅವರು ರಾಜಗುರುಗಳಾಗಿದ್ರು. ಆ ಕಾರಣಕ್ಕೋಸ್ಕರವಾಗಿ ಅರ್ಜುನ ಚಾಲೆಂಜ್ ಮಾಡ್ತಾನೆ, ನೋಡಿ ನೀವು ನನಗೆ ಸರ್ವಶ್ರೇಷ್ಠ ಆದಂತಹ ಧನುರ್ಧಾರಿಯನ್ನಾಗಿ ಮಾಡ್ತೀರಾ ಅಂತ ಮಾತನ್ನು ಕೊಟ್ಟಿದ್ದೀರಾ, ಆದರೆ ನೀವು ಏಕಲವ್ಯನನ್ನ ಪರೋಕ್ಷವಾಗಿ ಅವನಿಗೆ ಟೀಚ್ ಮಾಡ್ತಾ ಇದ್ದೀರಾ ಅನ್ನುವಂತಹ ಆರೋಪವನ್ನ ಮಾಡಿದಾಗ ಅವರು ಬೆರಳನ್ನು ಕೇಳಬೇಕಾಗುತ್ತೆ. ಅವನು ಏಕಲವ್ಯ ಕೊಟ್ಟದ್ದು ಸರಿನೋ ತಪ್ಪೋ ಅನ್ನೋದಕ್ಕಿಂತ ನಾನು ಯಾವ ರೀತಿಯಲ್ಲಿ ಅದನ್ನು ನೋಡ್ತೇನೆ ಅಂತ. ಅಂದ್ರೆ ನಾನು ಕೇಳಿದ್ರೆ ನಾನು ಕೊಡ್ತಾ ಇದ್ನ ಅಂತ ಬಿಟ್ಟು, ಇವತ್ತು ನಾನು ಓದ್ತಿರುವಂಥದ್ದು ಪತ್ರಿಕೋದ್ಯಮವನ್ನ ನಾನು ನನ್ನ ಮುಖ್ಯ ವಿಷಯವನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದೀನಿ. ಪತ್ರಿಕೋದ್ಯಮದಲ್ಲಿ ಮಾತು ಮತ್ತು ಬರವಣಿಗೆ ಅನ್ನುವಂಥದ್ದು ನಮ್ಮ ಸಂಪತ್ತು. ನಮಗೆ ಮಾತು ಮತ್ತು ಬರವಣಿಗೆ ಇಲ್ಲ ಅಂತಂದ್ರೆ ನಮಗೆ ಪತ್ರಿಕೋದ್ಯಮವಿಲ್ಲ. ಆ ರೀತಿಗೆ ನೋಡಿದಾಗ ನನಗೊಬ್ಬ ಪತ್ರಿಕೋದ್ಯಮ ವಿದ್ಯಾರ್ಥಿಯಾಗಿ ನಾನು ಚೆನ್ನಾಗಿ ಮಾತಾಡ್ತಿದ್ದೇನೆ ಅನ್ನುವಂತಹ ಒಂದು ಹೊಟ್ಟೆ ಕಿಚ್ಚಿನಿಂದ ಇನ್ನೊಬ್ಬ ವ್ಯಕ್ತಿ ಅವರ ಗುರುಗಳ ಹತ್ರ ಇವ್ರಿಗೆ ಇನ್ಮೇಲೆ ಮಾತಾಡಬಾರ್ದು ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ಕೊಟ್ರೆ, ನಾಲಿಗೆಯನ್ನು ಕತ್ತರಿಸ್ಕೊಳ್ಬೇಕು ಅಂತ ಹೇಳೋದು ಬೇಡ. ಕಡೆ ಪಕ್ಷ ನೀನು ವಿಚಾರ ಸಂಕಿರಣದಲ್ಲಿ ಮಾತಾಡಬಾರ್ದು, ಚರ್ಚಾ ಸ್ಪರ್ಧೆಯಲ್ಲಿ ನೀನು ಮಾತನಾಡಬಾರ್ದು, ಭಾಷಣ ಸ್ಪರ್ಧೆಗಳಲ್ಲಿ ನೀನು ಮಾತನಾಡಬಾರ್ದು ಅಂತ ಹೇಳಿದ್ರೆ, ನಾನು ಯಾರನ್ನ ಗುರು ಅಂತ ಸ್ವೀಕಾರ ಮಾಡಿದ್ದೀನೋ ಅವರ ಮಾತನ್ನ ನಾನು ಕೇಳ್ತೇನೆ? ಖಂಡಿತವಾಗಿ ಕೇಳಲ್ಲ. ನನಗೆ ಅವರನ್ನ ಗುರುಗಳಂತ ನಾನು ಸ್ವೀಕಾರ ಮಾಡಿರ್ಬೋದು, ಆದ್ರೆ ನನ್ನ ಬದುಕಿಗಿಂತ ಗುರು ಹೆಚ್ಚಿಗೆ ಅಂದ್ಬಿಟ್ಟು ನನಗೆ ಅನ್ಸೋದಿಲ್ಲ. ಯಾಕೆಂತ ಹೇಳಿದ್ರೆ ನನಗೆ ನನ್ನ ಬದುಕು ಮುಖ್ಯ. ಆದ್ರೆ ಏಕಲವ್ಯ ಸಮರ್ಪಣ ಭಾವದಲ್ಲಿ ನೋಡ್ತಾ ಹೋದ, ಬದುಕು ಮುಖ್ಯ ಅಲ್ಲ ನನಗೆ, ಬದುಕಿನಕ್ಕಿಂತ ಗುರುವಿನ ಆಶೀರ್ವಾದ ಮುಖ್ಯ. ಒಬ್ಬ ಗುರುವಿಗೆ ನಿಜವಾದ ಗೌರವವನ್ನ ಕೊಡುವಂತಹ ಒಂದು ಏನ್ ಹೇಳ್ತಾರೆ ಸಮರ್ಪಣ ಭಾವ ನನ್ನಲ್ಲಿದೆ, ಅದನ್ನ ನಾನು ತೋರಿಸ್ಕೊಂಡು ಹೋಗ್ತೇನೆ ಅಂದ್ಬಿಟ್ಟು ಏಕಲವ್ಯ ನೋಡುತ್ತಾ ಹೋಗ್ತಾನೆ. ಅದೇ ರೀತಿ ಒಂದು ರೀತಿಯಲ್ಲಿ ನೋಡಿದ್ರೆ ಏಕಲವ್ಯನಿಗೆ ಏಕಲವ್ಯ ಅನ್ನುವಂತಹ ಹೆಸರನ್ನು ಕೊಟ್ಟದ್ದು ಕೂಡ ದ್ರೋಣರು ಎನ್ನುವಂತಹ ಮಾತು ಬರುತ್ತೆ. ಅವನ ಮೂಲ ಹೆಸರು ಬಚ್ಚೂನ್ ಅಥವಾ ಬಚ್ಚನ್, ನನಗೆ ಸರಿಯಾಗಿ ನೆನಪಾಗ್ತಿಲ್ಲ. ಅಂದ್ರೆ ನಿನಗೆ ಈ ಹೆಸರು ಸೂಕ್ತ ಆಗೋದಿಲ್ಲ, ನಿನ್ನ ವ್ಯಕ್ತಿತ್ವಕ್ಕೆ ಅಥವಾ ನಿನ್ನಲ್ಲಿರುವಂತಹ ಜ್ಞಾನತನಕ್ಕೆ ಏಕಲವ್ಯ ಅನ್ನುವಂತಹ ಹೆಸರು ನಿನಗೆ ಸೂಕ್ತವಾಗಿ ಒಪ್ಪುತ್ತೆ ಎನ್ನುವಂತಹ ಕಾನ್ಸೆಪ್ಟ್ ಅಲ್ಲಿ ಅವರು ಒಪ್ಕೊಂಡು ಹೋಗ್ತಾರೆ. ಆದ್ರೆ ಇಲ್ಲಿ ದ್ರೋಣಾಚಾರ್ಯರಿಗೆ 2 ರೀತಿಯ ವೈರುಧ್ಯಗಳು ಬಂತಲ್ಲ. ಒಂದು, ತನ್ನ ಪ್ರಿಯ ಶಿಷ್ಯನನ್ನ ಮೆಚ್ಚಿಸ್ಬೇಕು ಅನ್ನುವಂಥದ್ದು. ಯಾವತ್ತೂ ಕೂಡ ಗುರುಗಳು ಆ ಕೆಲಸವನ್ನ ಮಾಡಬಾರ್ದು. ರಾಜನಿಗಿಂತ ರಾಜಗುರುವಿನ ಮಹತ್ವ ದೊಡ್ಡದು ಅಂತ ಹೇಳ್ತೇವೆ. ನಮ್ಮಲ್ಲಿ ಅನೇಕ ಸಾಮ್ರಾಜ್ಯಗಳನ್ನ ಕಟ್ಟಿ ಬೆಳೆಸಿದಂತಹ ಇದರ ಹಿಂದೆ ರಾಜಗುರುಗಳಿದ್ರು. ಇವತ್ತು ಚಂದ್ರಗುಪ್ತನ ಮೌರ್ಯನಾಗಿದ್ದ ಚಾಣಕ್ಯದನ್ನ ನೋಡ್ತೇವೆ. ಅದೇ ರೀತಿಯಲ್ಲಿ ಅಕ್ಕಪಕ್ಕರ ಇದರಲ್ಲಿ ನಮ್ಮ ಇವರ ವಿದ್ಯಾರಣ್ಯರನ್ನ ಇದರನ್ನ ನೋಡ್ತೇವೆ. ಆ ರೀತಿಯಲ್ಲಿ ಅನೇಕ ಅಧ್ಯಾತ್ಮ ಗುರುಗಳ ಹಿಂದೆಯಲ್ಲಿ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರ ಹಿಂದೆ ಆಗಿರ್ಬೋದು, ಅಥವಾ ಪಾಲ್ ಬ್ರೆಂಟನ್ ಬಂದ್ಬಿಟ್ಟು ರಮಣ ಮಹರ್ಷಿಗಳ ಜೊತೆಯಲ್ಲಿ ಪಾಠ ಕಳಿಸ್ಕೊಂಡು ಹೋಗೋದಿರ್ಬೋದು. ಈ ರೀತಿಯಾಗಿ ನೋಡಿದಾಗ ನಮ್ಮಲ್ಲಿ ಗುರು ಪರಂಪರೆ ಯಾವತ್ತೂ ಕೂಡ ದೊಡ್ಡದಿದೆ. ಹಾಗಾಗಿ ಗುರುವಿನ ಮಾತು ಇಲ್ಲಿ ಮುಖ್ಯ ಆಗ್ಬೇಕಾಗಿತ್ತು ಹೊರತು ಶಿಷ್ಯನ ಮಾತಲ್ಲ. ನನಗೆ ಕೊಟ್ಟಿರುವಂತಹ ವಿಷಯ ಬಂದು ಹೊಸ ಸಾಹಿತ್ಯ ಮತ್ತು ಹೊಸ ದೃಷ್ಟಿ.
1930ರಲ್ಲಿ ಈ ವಿಷಯದನ್ನ ಪ್ರಕಟ ಮಾಡ್ತಾರೆ. ಆ ಕೃತಿಯ ಹೆಸರು ಸಾಹಿತ್ಯ ಪ್ರಚಾರ ಅಂತ. ಆ ಕೃತಿಯಲ್ಲಿ ಏನನ್ನ ಕಲೆ ಹಾಕಿರ್ತಾರೆ, ಏನನ್ನ ಸಂಗ್ರಹ ಮಾಡಿರ್ತಾರೆ ಅಂದ್ರೆ ಕುವೆಂಪು ಅವರ ಪ್ರಮುಖ ಭಾಷಣಗಳು ಮತ್ತು ವೈಚಾರಿಕ ಲೇಖನಗಳ ಸಂಗ್ರಹಣೆ ಸಾಹಿತ್ಯ ಪ್ರಚಾರ ಅನ್ನೋ ಒಂದು ಕೃತಿ. ಅದರಲ್ಲಿ ಹೊಸ ಸಾಹಿತ್ಯ ಮತ್ತು ಹೊಸ ದೃಷ್ಟಿ ಅನ್ನೋದು ಕುವೆಂಪು ಅವರ ಒಂದು ಭಾಷಣ ಆಗಿರುತ್ತೆ. ಆ ಭಾಷಣದಲ್ಲಿ ಅವರು ಪ್ರಮುಖವಾಗಿ ಶುರು ಮಾಡ್ಬೇಕಾದ್ರೆ ಹೇಳ್ತಾರೆ, ತರುಣ ಮಿತ್ರರಲ್ಲಿ ನನ್ನೊಂದು ನಮಸ್ಕಾರ ಅಂತ. ಆ ತರುಣ ಮಿತ್ರರಲ್ಲಿ ಅವ್ರು ಸಂಬೋಧನೆ ಮಾಡ್ಬೇಕಾದ್ರೆ ತದನಂತರ ಹೇಳ್ತಾರೆ, ತರುಣರು ಎಂಬುದು ಕೇವಲ ದೇಹದ ವಯಸ್ಸಿನಿಂದ ಸೀಮಿತ ಆಗೋದಿಲ್ಲ. ಯಾಕಂದ್ರೆ ಒಂದು ಉದಾಹರಣೆ ಕೊಡ್ತಾರೆ, 20 ವರ್ಷದ ತರುಣರಲ್ಲೂ ಕೂಡ 70ರ ಮುಕ್ಕು ಇರ್ಬೋದು, ಅದೇ 70 ವರ್ಷದ ವಯಸ್ಸಾದ ವ್ಯಕ್ತಿಯಲ್ಲೂ ಕೂಡ 20ರ ತಾರುಣ್ಯ ಇರ್ಬೋದು ಅಂತ. ಆ ವಿಚಾರದಲ್ಲಿ ಏನ್ ಅರ್ಥ ಆಗುತ್ತೆ ಅಂದ್ರೆ, ಯಾವುದು ಈ ತಾರುಣ್ಯ ಅನ್ನುವಂಥದ್ದು ದೇಹಕ್ಕೆ ಸೀಮಿತ ಆಗೋದಿಲ್ಲ, ಮನಸ್ಸಿಗೆ ಸೀಮಿತ ಆಗುತ್ತೆ. ಯಾವ ವ್ಯಕ್ತಿಗೆ ಆಲೋಚನೆಯಲ್ಲಿ ಪ್ರತಿನಿತ್ಯ ಸಕ್ರಿಯವಾಗಿ ತೊಡಸ್ಕೊತಾನೋ ಆ ವ್ಯಕ್ತಿ ದೇಹಕ್ಕೆ ವಯಸ್ಸಾದ್ರೂ ಆ ವ್ಯಕ್ತಿಯ ಮನಸ್ಸಿಗೆ ಚಿಂತನೆಗೆ ವಯಸ್ಸಾಗಿರೋದಿಲ್ಲ ಅಂತ. ಯಾಕಂದ್ರೆ ಅದನ್ನ ಇನ್ನೊಂದು ಹೇಳ್ತಾರೆ, ಒಂದು ತತ್ವಗಳು ಯಾವ ರೀತಿಯಾಗಿರುತ್ತೆ ಅಂದ್ರೆ, ಪ್ರಾಚೀನ ತತ್ವಗಳು ಕೂಡ ಇಂದಿನ ಕಾಲಕ್ಕೆ ಅನುಕೂಲ ಆಗೋ ತರ, ಇಂದಿನ ಕಾಲಕ್ಕೆ ಪ್ರಸ್ತುತವಾಗೋ ತರ ಇರುತ್ತೆ. ಕೆಲವೊಂದು ಈಗ ಪ್ರಸ್ತುತವಾಗಿ ಹುಟ್ಟುಕೊಂಡಂತಹ ತತ್ವಗಳು ಕೂಡ ಸಂಸ್ಕೃತಿಯ ದೃಷ್ಟಿಯಿಂದ ನೋಡಿದಾಗ ಕೆಲವು ಹರಿದ ಚಿಂದಿ ಬಂದೆಗಳಂತಿರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಉಪಯುಕ್ತವಾಗಿರುವಂತಹ ತತ್ವಗಳನ್ನು ಕೂಡ ಕೆಲವರು ನೀಡ್ತಾರೆ. ಅಂತಹ ತತ್ವಗಳನ್ನ ತೆಗೆದುಕೊಳ್ಬಾರ್ದು, ಯಾವುದು ಪ್ರಸ್ತುತವಾಗುತ್ತೆ ಅಂತ ತತ್ವಗಳನ್ನ ತಗೋಬೇಕು ಅಂತ ಹೇಳ್ತಾರೆ. ಮತ್ತೆ ಈ ಲೇಖನದಲ್ಲಿ ಅವರು 3 ವಿಚಾರಗಳ ಬಗ್ಗೆ ಹೆಚ್ಚು ಮಾತಾಡ್ತಾರೆ. ಒಂದು, ಹೊಸತು ಎಂದರೇನು, ಆಧುನಿಕ ಅನ್ನುವ ವಿಷಯ ಯಾವುದರ ಮೇಲೆ ನಿಂತಿರುತ್ತೆ, ಮತ್ತೆ ನವೀನ ಮಾನವ ಅಂತ ಯಾವ ವ್ಯಕ್ತಿಯನ್ನ ಕರಿಬಹುದು ಅನ್ನೋ ಒಂದು 3 ವಿಚಾರಗಳ ಬಗ್ಗೆ ಮಾತಾಡ್ತಾರೆ. ಈ ನವೀನ ಮಾನವ ಅಂದ್ರೆ ಯಾವ ರೀತಿ ಇರಬೇಕು ಅಂತ ಹೇಳೋದಾದ್ರೆ, ಹೇಗೆ ಪ್ರಕೃತಿ ಇವಾಗ ತಾಯಿ ಗರ್ಭಕ್ಕೆ ಒಂದು ಮಗು ಬರ್ಬೇಕು, ಆ ಆತ್ಮ ತಾಯಿ ಗರ್ಭ ಸೇರ್ಬೇಕು ಅಂದ್ರೆ ಹಿಂದೆ ಎಷ್ಟು ಪರೀಕ್ಷೆಗಳಿಗೆ ಒಳಪಟ್ಟು ಒಂದು ಆತ್ಮ ಬಂದು ಒಂದು ದೇಹಕ್ಕೆ ಸೇರ್ಬೇಕು ಅಂದ್ರೆ ಬಹಳ ಶ್ರಮ ಪಡ್ಬೇಕಾಗಿರುತ್ತೆ. ಪ್ರಕೃತಿ ಅಂತ ನಾನಾ ಪರೀಕ್ಷೆಗಳಿಗೆ ಒಳಪಡಿಸುತ್ತೆ. ಹಾಗೆ ಕೂಡ ನವೀನ ಮಾನವ ಆಗ್ಬೇಕು ಅಂದ್ರೆ ಸಂಸ್ಕೃತಿಯನ್ನು ಜೊತೆಯಲ್ಲಿ ಇಟ್ಕೊಂಡು ಹಿಂದೆ ನಡೆದಿರುವಂತಹ ಕಾಲಘಟ್ಟಗಳನ್ನು ಆಲೋಚನೆ ಮಾಡಿ ವಿಚಾರ ಮಾಡಿ ಹೋಗ್ಬೇಕು. ನನ್ಗೆ ಯಾವ ವಿಷಯ ಸಿಕ್ಕಿದೆ ಅಂತ ಅಂದ್ರೆ, ಒಂದು ಕತೆ ಸಿಕ್ಕಿದೆ, ಬಹಳ ಪ್ರಸಿದ್ಧವಾದ ಕತೆ, ಕುವೆಂಪು ಅವ್ರದ್ದು, ಮೀನಾಕ್ಷಿ ಮನೆ ಮೇಷ್ಟ್ರು ಅಂತ. ಇದು 1996ರಲ್ಲಿ ಸಿನಿಮಾ ಕೂಡ ಆಗಿದೆ. ಈ ಕಥೆಯಲ್ಲಿ ಕುವೆಂಪು ಅವರು ಏನನ್ನ ವ್ಯಕ್ತಪಡಿಸೋದಕ್ಕೆ ಇಷ್ಟಪಡ್ತಾರೆ ಅಂತ ಅಂದ್ರೆ, ಭಾವನಾ ಲೋಕಕ್ಕೂ ವಾಸ್ತವ ಲೋಕಕ್ಕೂ ಇರುವಂತಹ ವ್ಯತ್ಯಾಸವನ್ನ ತಿಳಿಸೋದಕ್ಕೆ ಇಷ್ಟಪಡ್ತಾರೆ. ಅವರು ಒಬ್ಬ ಮನೆ ಮೇಷ್ಟ್ರು ಮನೆಗೆ ಪಾಠ ಹೇಳ್ಕೊಡಕ್ಕೆ ಬರುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಮೀನಾಕ್ಷಿ ಮೇಲೆ ಅವ್ರಿಗೆ ಹುಟ್ಟುವಂತಹ ಭಾವನೆಗಳಾಗಿರ್ಬೋದು, ಅದನ್ನ ಅವಳ ಹತ್ರ ಯಾವತ್ತೂ ಕೂಡ ವ್ಯಕ್ತಪಡಿಸಿರೋದಿಲ್ಲ. ಆದ್ರೂ ಸಹ ಅವಳು ನನ್ನ ಪ್ರೀತಿ ಮಾಡ್ತಾ ಇದ್ದಾಳೆ ಅನ್ನೋ ಭಾವನೆಯಲ್ಲಿ ಅವಳನ್ನ ಕೇವಲ ಶಿಷ್ಯೆಯಾಗಿ ನೋಡದೆ ತನ್ನ ಸಂಗಾತಿಯಾಗಿ ನೋಡ್ತಾ ಅವರು ಪಾಠನ ಮಾಡ್ತಾ ಇರ್ತಾರೆ. ಇಲ್ಲಿ ಹಳ್ಳಿಯ ಸೊಬಗನ್ನು ಸಹ ನಾವು ನೋಡ್ಬೋದು, ಇಲ್ಲಿ ತಂದೆ ತಾಯಿಯ ಪ್ರೀತಿಯನ್ನು ನಾವು ಗಮನಿಸಬಹುದು. ಹಾಗೆ ಇಂದಿನ ಕಾಲದಲ್ಲಿ ಎಲ್ಲಾ ಹೆಣ್ಮಕ್ಳಿಗೂ ಸಹ ಓದುವಂತಹ ವ್ಯವಸ್ಥೆ ಇರಲಿಲ್ಲ. ಅನುಕೂಲ ಇರುವಂತಹ ಹೆಣ್ಣು ಮಕ್ಕಳು ಮನೆಗಳಲ್ಲಿ ಮೇಷ್ಟ್ರನ್ನ ಕಸಿ ಪಾಠ ಮಾಡ್ತಿರ್ತಾರೆ. ಅದೇ ರೀತಿಯಲ್ಲಿ ಮೀನಾಕ್ಷಿ ಮನೆಯಲ್ಲಿಯೂ ಸಹ ಮೇಷ್ಟ್ರನ್ನ ಕಸಿ ಪಾಠ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಮೇಷ್ಟ್ರು ಒಬ್ಬ ಬಡ ಮನೆತನದಿಂದ ಬಂದಿರ್ತಾರೆ. ಒಂದು 4-6 ಮಕ್ಕಳಿಗೆ ಪಾಠಗಳನ್ನ ಮಾಡ್ತಾ ಮೀನಾಕ್ಷಿಗೂ ಸಹ ಪಾಠ ಹೇಳ್ಕೊಡ್ತಾ ಇರ್ತಾರೆ. ಅವರು ಪಾಠ ಮಾಡೋದ್ರ ಜೊತೆಗೆ ತಮ್ಮ ಸ್ಕೂಲಿನ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಿರ್ತಾರೆ ಮತ್ತು ಅವರು ಬಹಳ ಪುಸ್ತಕಗಳ ಪ್ರೇಮಿಯಾಗಿರ್ತಾರೆ. ಇಲ್ಲಿ ಅವರು ಪುಸ್ತಕಗಳನ್ನ ಓದೋದ್ರ ಜೊತೆಗೆ ಅವರಿಗೆ ರಸಕಾವ್ಯಗಳು ಅಂದ್ರೆ ಬಹಳ ಇಷ್ಟವಾಗಿರುತ್ತೆ. ಅವರು ಮೊದಲಿಗೆ ಮೀನಾಕ್ಷಿನ ಯಾವುದೇ ದೃಷ್ಟಿಯಿಂದ ನೋಡ್ತಾ ಇರಲಿಲ್ಲ. ನಂತರದಲ್ಲಿ ಅವಳ ಮೇಲೆ ಅವ್ರಿಗೆ ಪ್ರೇಮ ಉಂಟಾಗುತ್ತೆ. ಆ ಸಂದರ್ಭದಲ್ಲಿ ಮೊದಲು ಅವ್ರ ಮನೆಯಲ್ಲಿ ಕಾಫಿ ತಿಂಡಿ ಕೊಟ್ರೆ ಪಾಪ ಬಡ ವ್ಯಕ್ತಿ ಮೇಲೆ ಒಂದು ಕನಿಕರ ತೋರಿಸ್ತಾ ಇದ್ದಾರೆ ಅಂತೇಳಿ ಅವ್ರು ಅನ್ಕೊಂಡಿರ್ತಾರೆ. ಹೋಗ್ತಾ ಅದು ಅವರು ಭ್ರಮಾಲೋಕದಲ್ಲಿ ಯಾವ ತರ ಆಗುತ್ತೆ ಅಂದ್ರೆ, ನನ್ನನ್ನು ಅಳಿಯನ ರೀತಿಯಲ್ಲಿ ನೋಡ್ತಾ ಇದ್ದಾರೆ, ಅದಕ್ಕೆ ನನ್ನ ಇಷ್ಟೆಲ್ಲ ಉಪಚರಿಸ್ತಾ ಇದ್ದಾರೆ ಅಂತ ಇವರು ತಮ್ಮೊಳಗೆ ತಾವೇ ಅನ್ಕೊಳ್ತಾ
ಮೇಷ್ಟ್ರಿಗೆ ಗೊತ್ತಾಗುತ್ತೆ ಒಂದಿನ ಮೀನಾಕ್ಷಿಗೆ ಮದ್ವೆನ ಗುರುತು ಮಾಡಿದ್ದಾರೆ ಅಂತ. ಮೇಷ್ಟ್ರು ಅನ್ಕೋತಾರೆ ಅವಳು ನನ್ನ ಪ್ರೀತಿಸ್ತಾ ಇದ್ಲು, ಕದ್ದು ಕದ್ದು ನೋಡಿದ ಮಾತ್ರಕ್ಕೆ ಅಥವಾ ಏನೋ ನೋಡಿದ ಮಾತ್ರಕ್ಕೆ ಪ್ರೀತಿ ಆಗುತ್ತೆ ಅನ್ನೋದು ಸುಳ್ಳು ಅಂತ ಹೇಳೋದಕ್ಕೆ ವ್ಯಕ್ತಪಡಿಸಿರ್ಬೋದು ಇಲ್ಲಿ ಕುವೆಂಪು ಅವರು. ಅವಳು ನೋಡ್ತಾ ಇರ್ತಾಳೆ ಅಥವಾ ನಾಚ್ಕೋತಾಳೆ ಅನ್ನೋ ಕಾರಣಕ್ಕೆ ನನ್ನನ್ನು ಪ್ರೀತಿಸ್ತಾಳೆ ಅಂತ ಅನ್ಕೊಳ್ಳೋದು ತಪ್ಪು. ಹೆಣ್ಣಿನ ಮನಸ್ಸಲ್ಲಿ ಏನಿದೆ ಅನ್ನೋದು ಯಾರು ಸಹ ಅರ್ಥಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಅವ್ರು ಅನ್ಕೋತಾರೆ, ಅಯ್ಯೋ ಎಂತ ಹುಡುಗನ ಆಯ್ಕೆ ಮಾಡಿದಾರೋ, ಎರಡನೇ ಮದುವೆ ಅಂತೆ, ನನ್ನ ಮೀನಾಕ್ಷಿನ ಯಾವ್ದೋ ರಾಕ್ಷಸನ್ಗೆ ಒಪ್ಪಿಸ್ತಾ ಇದಾರಲ್ಲ ಇವರು ಅನ್ನೋ ಮನೋಭಾವನೆಯಲ್ಲಿ ಇವ್ರು ಇರ್ತಾರೆ. ಆನಂತರ ಮದುವೆ ಆಗುತ್ತೆ. ಆಮೇಲೆ ಇವ್ರು ಏನ್ ಅನ್ಕೋತಾರೆ, ರಾಮ ಹೇಗೆ ಸೀತೆನ ರಾವಣನಿಂದ ರಕ್ಷಿಸಿದ್ನೋ ಅದೇ ರೀತಿಯಲ್ಲಿ ನಾನು ಅವಳನ್ನ ರಕ್ಷಣೆ ಮಾಡ್ಬೇಕು ಅಂತ ಹೇಳಿ ಒಂದು ಹರಿತವಾದ ಕುಡ್ಲನ್ನ ತಗೊಂಡು ಅವ್ರ ಮನೆನ ಹೇಗೋ ಗುರ್ತು ಮಾಡ್ಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಒಬ್ಬ ಮನೆ ಮುಂದೆ ಓಡಾಡ್ತಿರ್ತಾನೆ ಗಾರ್ಡನ್ ಅಲ್ಲಿ. ಅವರು ಒಳಗಡೆ ಸಭ್ಯವಾಗಿ ಮಾತಾಡಿಸಿ ಅವರ ನಡೆ ಆಗಿರ್ಬೋದು, ನುಡಿ ಆಗಿರ್ಬೋದು, ಅವ್ರ ಸಂಸ್ಕೃತಿ ಆಗಿರ್ಬೋದು, ಇದನ್ನೆಲ್ಲ ನೋಡಿ ಒಳಗಡೆ ಕರೀತಾರೆ. ಆ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಇವರೇ ಮೀನಾಕ್ಷಿಯ ಯಜಮಾನ್ರು ಅಂತ. ಅವ್ರು ನಡ್ಕೊಂತ ಇದ್ದಿದ್ದ ರೀತಿನ ನೋಡಿ ಅವಾಗ ಮೇಷ್ಟ್ರಿಗೆ ಅರ್ಥ ಆಗತ್ತೆ, ನಾನು ಬ್ರಹ್ಮಲೋಕದಲ್ಲಿದ್ದೆ, ನಾನು ಬಹಳ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ. ಒಬ್ಬ ವ್ಯಕ್ತಿಗೆ ಎರಡನೇ ಮದುವೆ ಆಗಿದೆ ಅಂತ ಮಾತ್ರಕ್ಕೆ ಅವನು ಸರಿ ಇಲ್ಲ, ಅವನ ಮನಸ್ಥಿತಿ ಸರಿ ಇಲ್ಲ, ಅವನು ಬೇರೆ ಯೋಚನೆಗಳಿಂದ ಇಟ್ಕೊಂಡು ಮದುವೆ ಆಗಿದ್ದಾನೆ ಅಂತ ಅನ್ಕೊಳ್ಳೋದು ತಪ್ಪು. ವಾಸ್ತವ ಲೋಕಕ್ಕೂ ಮತ್ತೆ ಬ್ರಹ್ಮಲೋಕಕ್ಕೂ ಇರುವಂತಹ ವ್ಯತ್ಯಾಸ ಹೇಗಿರುತ್ತೆ, ಒಬ್ಬ ವ್ಯಕ್ತಿ ಬ್ರಹ್ಮಲೋಕದಲ್ಲಿ ತನ್ನೊಳಗೆ ತಾನಿದ್ದಾಗ ಏನೆಲ್ಲ ಅನಾಹುತಗಳಾಗಬಹುದು ಅನ್ನೋದನ್ನ ಇಲ್ಲಿ ಕುವೆಂಪು ಅವರು ವ್ಯಕ್ತಪಡಿಸಿದ್ದಾರೆ. ಇಂದು ನಾವು ರಾಷ್ಟ್ರಕವಿ ಕುವೆಂಪು ಅವರು ರಚಿಸಿದ ಅತ್ಯಂತ ಪ್ರಭಾವಶಾಲಿ ದಾರ್ಶನಿಕ ನಾಟಕ ಸ್ಮಶಾನ ಕುರುಕ್ಷೇತ್ರ ಬಗ್ಗೆ ತಿಳಿದುಕೊಳ್ಳೋಣ. ಈ ನಾಟಕವು ಮಹಾಭಾರತ ಯುದ್ಧದ ನಂತರ ಭೀಕರತೆಯನ್ನು ಚಿತ್ರಿಸುತ್ತದೆ. ಇದು ಕೇವಲ ಒಂದು ಐತಿಹಾಸಿಕ ಕಥೆಯಲ್ಲ, ಬದಲಿಗೆ ಯುದ್ಧದ ನಶ್ವತೆ ಮತ್ತು ಶಾಂತಿಯನ್ನು ಅಗತ್ಯವಾಗಿ ಸಾರುವ ಕೃತಿ. ಕುವೆಂಪು ಅವರು ಇಲ್ಲಿ ಸಾಂಪ್ರದಾಯಿಕ ಪಾತ್ರಗಳಿಗೆ ಹೊಸ ಆಯಾಮ ನೀಡಿದ್ದಾರೆ. ಇಡೀ ನಾಟಕ ಸ್ಮಶಾನ ಹಿನ್ನೆಲೆಯಲ್ಲಿ ಮತ್ತೆ ಕತ್ತಲೆಯಲ್ಲಿ ನಡೆಯುವುದು ಇದರ ವಿಶೇಷತೆ. ಇದರ ಪಾತ್ರಗಳನ್ನು ನೋಡ್ತಾ ಹೋಗೋಣ. ದುರ್ಯೋಧನ ಮತ್ತು ಅಶ್ವತ್ಥಾಮ. ತೊಡೆ ಮುರಿದು ಬಿದ್ದಿರುವ ದುರ್ಯೋಧನನ ಬಳಿ ಅಶ್ವತ್ಥಾಮ ಬರುತ್ತಾನೆ. ಸಾಯುವ ಮುನ್ನ ರಾಜನ ಕೊನೆಯ ಆಸೆಯನ್ನು ಕೇಳುತ್ತಾನೆ. ಆಗ ಕೌರವ ತನ್ನ ಅಹಂಕಾರವನ್ನೆಲ್ಲ ಮರೆತು ಮಾತನಾಡುತ್ತಾನೆ. ಆಗ ಅಶ್ವತ್ಥಾಮ, ಹೇಳಿ ಕೌರವೇಂದ್ರ, ನಿಮ್ಮ ಕಟ್ಟ ಕಡೆಯ ಆಸೆ ಏನು? ಅದನ್ನು ಪೂರೈಸುವುದು ನನ್ನ ಧರ್ಮ. ಅದಕ್ಕೆ ದುರ್ಯೋಧನ, ಆಸೆ ಆಕಾಂಕ್ಷೆ ಎಲ್ಲವೂ ಈ ಸುಡುಗಾಡಿನ ಪಾಲಾಯಿತು ಅಶ್ವತ್ಥಾಮ. ನನಗೀಗ ಉಳಿದಿರುವುದು ಒಂದೇ ಆಸೆ, ನನ್ನ ಗೆಳೆಯ ಕರ್ಣನ ಚಿತೆಯ ಜೊತೆಯಲ್ಲೇ ನನ್ನನ್ನು ಸುಡು. ಬದುಕಿದ್ದಾಗ ನಾವಿಬ್ಬರು ಜೊತೆಯಾಗಿದ್ದೆವು, ಈಗ ಈ ಮೊಣ್ಣಲ್ಲೂ ಒಂದಾಗೋಣ. ಇಲ್ಲಿ ಕುಂತಿ ಬರುತ್ತಾಳೆ. ಅತ್ತ ಕುಂತಿ ತನ್ನ ಮೊದಲ ಮಗ ಕರ್ಣನ ಶವದ ಮುಂದೆ ನಿಂತು ಕಣ್ಣೀರಿಡುತ್ತಾಳೆ. ಲೋಕಕ್ಕೆ ಮಗನೆಂದು ಹೇಳಲಾಗದ ಅವಳು ಸಂಕಟ ಬೆಂಕಿಯಂತೆ ಸುಡುತ್ತದೆ. ಅಯ್ಯೋ ಕರ್ಣ, ನನ್ನ ಮೆಚ್ಚಿನ ಮಗನೇ, ನಿನಗೆ ಅನ್ಯಾಯವಾಗಿ ಸಾವು ಬಂತಲ್ಲಪ್ಪ. ನಾನೊಬ್ಬ ಪಾಪಿ ತಾಯಿ, ನಿನ್ನನ್ನು ಮಗ ಎಂದು ಕರೆಯುವ ಭಾಗ್ಯವನ್ನು ಕಳೆದುಕೊಂಡಿದ್ದೇನೆ ಅನ್ನುತ್ತಾಳೆ. ಇವಾಗ ಶ್ರೀಕೃಷ್ಣ ಮತ್ತೆ ದುರ್ಯೋಧನನ ಭೇಟಿಯಾಗುತ್ತೆ. ವೇದನೆಯಲ್ಲಿರುವ ದುರ್ಯೋಧನನ ಮುಂದೆ ಶ್ರೀಕೃಷ್ಣ ಪ್ರತ್ಯಕ್ಷನಾಗುತ್ತಾನೆ. ಇಲ್ಲಿ ದುರ್ಯೋಧನ ಕೃಷ್ಣನನ್ನು ದ್ವೇಷಿಸುವುದಿಲ್ಲ, ಬದಲಿಗೆ ಜ್ಞಾನೋದಯ ಪಡೆಯುವಂತೆ ಮಾತನಾಡುತ್ತಾನೆ. ದುರ್ಯೋಧನ, ಕೃಷ್ಣ, ನೀನು ಬಂದೆಯ? ಇದೆಲ್ಲವೂ ನಿನ್ನಿಂದಲೇ ಪ್ರಾರಂಭವಾದದ್ದು. ಈ ಸ್ಮಶಾನಕ್ಕೆ ನೀನೇ ಕಾರಣವಲ್ಲವೇ? ಅದಕ್ಕೆ ಕೃಷ್ಣ, ರಾಜೇಂದ್ರ, ನಾನಲ್ಲ, ಅತಿಯಾದ ಆಸೆ ಮತ್ತೆ ಅಹಂಕಾರವೇ ಇದಕ್ಕೆ ಕಾರಣ. ಆದರೆ ಇಲ್ಲಿ ನೋಡು, ಇಲ್ಲಿ ಗೆದ್ದವರು ಇಲ್ಲ, ಸೋತವರು ಇಲ್ಲ. ಇದೆಲ್ಲವೂ ಕೇವಲ ಒಂದು ಕನಸು. ಅದಕ್ಕೆ ದುರ್ಯೋಧನ, ಹೌದು ಮಹಾನುಭಾವ, ಈಗ ನನಗೆ ತಿಳಿಯಿತು. ಈ ಯುದ್ಧ, ಈ ಸಾವು ಎಲ್ಲವೂ ಕೇವಲ ಮಾಯೆ. ನಿನ್ನ ದರ್ಶನದಿಂದ ನನ್ನ ಮನಸ್ಸಿಗೆ ಶಾಂತಿ ಸಿಕ್ಕಿದೆ.
ಈ ನಾಟಕ ಮೂಲಕ ನಮಗೆ ಸಾರುವುದು ಒಂದೇ ಸತ್ಯ. ಯುದ್ಧದಲ್ಲಿ ಯಾರೂ ಗೆಲ್ಲುವುದಿಲ್ಲ, ಗೆಲ್ಲುವುದು ಕೇವಲ ಮೃತ್ಯು ಮಾತ್ರ. ಶಾಂತಿ ಮತ್ತೆ ಸಹಾನುಭಾವನೆಯೇ ಮನುಷ್ಯ ಕುಲಕ್ಕೆ ದಾರಿ. ನಾನೊಂದು ಚಿಕ್ಕ ಎಕ್ಸ್ಪೀರಿಯನ್ಸ್ ಅನ್ನು ಹೇಳ್ಕೊಡ್ತೀನಿ. ಯಾವಾಗಲೂ ನಮ್ಮ ಕಾಲೇಜಲ್ಲಿ ಯಾವುದೇ ಕುವೆಂಪು ಅವರ ನಾಟಕ ಆಗಲಿ ಯಾವುದೇ ಆಗಲಿ ಹೇಳಬೇಕಾದ್ರೆ ಯಾವಾಗಲೂ ಪ್ರಕೃತಿಯ ಬಗ್ಗೆ ಹೇಳ್ತಾ ಇದ್ರು. ನಾನು ಅಷ್ಟೇನು ಪ್ರಕೃತಿಯಲ್ಲಿ ಇರುವಂಥದ್ದು ಅಂತ ಯಾವಾಗಲೂ ಹೊರಗಡೆ ಹೋಗೋದು, ಅಬ್ಸರ್ವ್ ಮಾಡೋದು, ಈ ಥರ ಎಲ್ಲ ಸ್ಟಾರ್ಟ್ ಮಾಡಿದಾಗ ನಿಜವಾಗ್ಲೂ ಅವರ ಹೇಳೋದಕ್ಕಿಂತ ತುಂಬ 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 ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಮಾಡ್ಬೋದು. ಅವರ ಕೃತಿಗಳೆಲ್ಲ ಓದಿದರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ.